ನಿಮ್ಮೆಲ್ಲರ ಜೀವನದಲ್ಲಿ ದುಃಖ ಚಿಂತೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಆದ್ರೆ ಅದನ್ನ ದಾಟಿ ಮುಂದೆ ಹೋಗೋದು ಹೇಗೆ? ಬನ್ನಿ, ಇವತ್ತು ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಜ್ಞಾನದ ಬೆಳಕಲ್ಲಿ ಸಂತೋಷವಾದಿ ಬದುಕೋದಕ್ಕೆ ಒಂದು ತುಂಬಾನೇ ಸರಳವಾದ ತತ್ವವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಭಯ, ಈ ದುಃಖ ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದಿರಾ? ಬಹುಶಃ ಪ್ರತಿಯೊಬ್ಬರಿಗೂ ಜೀವನದ ಯಾವುದಾದ್ರೂ ಒಂದು ಹಂತದಲ್ಲಿ ಈ ಅನುಭವ ಆಗೇ ಆಗಿರುತ್ತೆ ಅಲ್ವಾ? ಸ್ವಾಮೀಜಿಗಳ ಪ್ರಕಾರ ಮನುಷ್ಯನ ಎಲ್ಲಾ ಸಂಕಟಗಳಿಗೂ ಎಲ್ಲ ದುಃಖಕ್ಕೂ ಮೂಲ ಕಾರಣ ಇರೋದು, ನಿಮಗೆ ಆಶ್ಚರ್ಯ ಆಗ್ಬೋದು, ಕೇವಲ ಎರಡು ಜಾಗಗಳಲ್ಲಿ. ನೋಡಿ, ಇದರ ಹಿಂದಿರೋ ತರ್ಕ ತುಂಬಾನೇ ಸಿಂಪಲ್. ನಮಗೆ ದುಃಖ ಅಥವಾ ಶೋಕ ಯಾಕಾಗುತ್ತೆ? ಯಾಕಂದ್ರೆ ನಾವು ಹಿಂದೆ ನಡೆದು ಹೋದ ಘಟನೆಗಳಲ್ಲೇ ಅಲ್ಲೇ ಸಿಕ್ಕಾಕೊಂಡು ಬದುಕ್ತಿರ್ತೀವಿ. ಅದೇ ರೀತಿ ಭಯ ಯಾಕೆ ಹುಟ್ಟುತ್ತೆ? ಮುಂದೆ ಏನಾಗುತ್ತೋ ಅನ್ನೋ ಆತಂಕದಿಂದ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಮ್ಮ ಹೆಚ್ಚಿನ ಸಮಯ ಈ ಎರಡರಲ್ಲೇ ಕಳೆದು ಹೋಗ್ತಿರುತ್ತೆ. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಯಾರೋ ಒಬ್ರು 10 ವರ್ಷದ ಹಿಂದೆ ಏನೋ ಒಂದು ಮಾತು ಅಂದಿರ್ತಾರೆ ಅಲ್ವಾ? ಆ ಮಾತು ಇವತ್ತಿಗೂ ನಮ್ಮ ಮನಸ್ಸನ್ನ ಚುಚ್ತಾ ಇರುತ್ತೆ, ಕೊರಿತಾ ಇರುತ್ತೆ. ತಮಾಷೆ ಅಂದ್ರೆ ಆ ಮಾತು ಹೇಳಿದವ್ರಿಗೆ ಅದು ನೆನಪು ಇರಲ್ಲ, ಮರೆತೇ ಹೋಗಿರ್ತಾರೆ. ಆದರೆ ನಾವು ಮಾತ್ರ ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ದುಃಖದ ಸಮುದ್ರದಲ್ಲಿ ಮುಳುಗಿರ್ತೀವಿ. ನೋಡಿ, ಇದೇ ಅಲ್ವಾ ಭೂತಕಾಲದಲ್ಲಿ ಬದುಕೋದು ಅಂದ್ರೆ. ಇದರ ಅರ್ಥ ಏನು ಗೊತ್ತಾ? ನಾವು ಭೂತಕಾಲ ಮತ್ತು ಭವಿಷ್ಯತ್ ಅನ್ನೋ 2 ಜೈಲುಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈ ಟೈಮ್ ಅನ್ನೋ ಜೈಲು ನಿಜವಾದ ಜೀವನ ಎಲ್ಲಿ ನಡೆಯುತ್ತೋ ಅಂದ್ರೆ ಈ ಕ್ಷಣ, ಈ ವರ್ತಮಾನದಿಂದ ನಮ್ಮನ್ನ ದೂರ ಇಟ್ಬಿಡುತ್ತೆ. ಈ ಒಂದು ಅದ್ಭುತವಾದ ಮಾತನ್ನ ಕೇಳಿ. ನಿನ್ನೆ ಸತ್ತೋಗಿದೆ, ನಾಳೆ ಇನ್ನೂ ಹುಟ್ಟೇ ಇಲ್ಲ. ದೇವ್ರು ಇವತ್ತೇನ್ ಕೊಟ್ಟಿದ್ದಾನೋ ಅದನ್ ಯಾರು ಅನುಭವಿಸ್ತಾರೋ ಅವರೇ ಸಂತರು. ವಾವ್, ಎಂಥ ಮಾತು! ಅಂದ್ರೆ ಜೀವನ ಅನ್ನೋದು ಕೇವಲ ಇವತ್ತು. ನಿನ್ನೆಯ ಚಿಂತೆ, ನಾಳೆಯ ಭಯ ಇದೆಲ್ಲ ಬಿಟ್ಟು ಇಂದನ್ನ ಯಾರು ಬದುಕ್ತಾರೋ ಅವರೇ ನಿಜವಾದ ಜಾಣ. ಸರಿ, ಹಾಗಾದ್ರೆ ಈ ವರ್ತಮಾನದಲ್ಲಿ, ಈ ಕ್ಷಣದಲ್ಲಿ ಬದುಕೋದು ಹೇಗೆ? ಇದಕ್ಕೇನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಇದಕ್ಕಾಗಿ ನಾವು 3 ಸರಳ ಅಭ್ಯಾಸಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಹಾಗಾದ್ರೆ ಆ ದಾರಿಗಳು ಯಾವುವು? ಇಲ್ಲಿದೆ ನೋಡಿ ಆ 3 ಸರಳ ಸೂತ್ರಗಳು. ಇದಕ್ಕೆ ಸ್ವಾಧ್ಯಾಯಗಳು ಅಂತ ಕರೀತಾರೆ. ಮೊದಲನೇದು ಜ್ಞಾನ ಸ್ವಾಧ್ಯಾಯ, ಎರಡನೇದು ಮಂತ್ರ ಸ್ವಾಧ್ಯಾಯ ಮತ್ತು 3ನೇದು ಆತ್ಮ ಸ್ವಾಧ್ಯಾಯ. ಬನ್ನಿ, ಇವು ಒಂದೊಂದರ ಅರ್ಥ ಏನು ಅಂತ ಈಗ ನೋಡೋಣ. ಸರಿ, ಮೊದಲನೇ ಸೂತ್ರ ಜ್ಞಾನ ಸ್ವಾಧ್ಯಾಯ ಅಂದ್ರೇನು? ತುಂಬಾನೇ ಸರಳ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸಿಗೆ ಒಳ್ಳೆಯ ಪವರ್ಫುಲ್ ಆದ ಯೋಚನೆಗಳನ್ನ ತುಂಬಬೇಕು. ಯಾಕಂದ್ರೆ ನಮ್ಮ ಇಡೀ ದಿನ ಹೇಗಿರುತ್ತೆ ಅನ್ನೋದು ನಾವು ಬೆಳಗ್ಗೆ ಮಾಡುವ ಮೊದಲ ಯೋಚನೆ ಮೇಲೆ ನಿಂತಿರುತ್ತೆ. ಇಲ್ಲಿ ಒಂದು ಅದ್ಭುತವಾದ ಮಾತಿದೆ, ಕೇಳಿ. ನಿಜವಾದ ಭಿಕ್ಷುಕ ಅಂದ್ರೆ ಯಾರು? ಬೆಳಿಗ್ಗೆ ತಟ್ಟೆಯಲ್ಲಿ ಊಟ ಇಲ್ಲದವನಲ್ಲ, ಬದಲಿಗೆ ಬೆಳಿಗ್ಗೆ ಎದ್ದಾಗ ತಲೆಯಲ್ಲಿ ಒಂದೇ ಒಂದು ಒಳ್ಳೆ ವಿಚಾರ ಇಲ್ಲದವನು. ಅಬ್ಬಾ, ಇದಕ್ಕಿಂತ ಚೆನ್ನಾಗಿ ವಿಚಾರದ ಬಡತನ ಅಂದ್ರೆ ಏನು ಅಂತ ಹೇಳೋಕ್ ಸಾಧ್ಯನಾ? ನಮ್ಮ ಮನಸ್ಸು ಗುರಿಯಿಲ್ಲದೆ ಹೇಗೆಲ್ಲ ಅಲಿಯುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ತಮಾಷೆಯಾದ ಕಥೆಯಿದೆ, ಕೇಳಿ. 3 ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ನಲ್ಲಿ ನಿಂತು ಹರಟೆ ಹೊಡಿತಾ ಇರ್ತಾರೆ. ಅವ್ರ ಮಾತಿನಲ್ಲೇ ಎಷ್ಟು ಮುಳುಗಿ ಹೋಗಿರ್ತಾರೆ ಅಂದ್ರೆ ಟ್ರೈನ್ ಬಂದಿದ್ದೇ ಗೊತ್ತಾಗಲ್ಲ. ಕೊನೆಗೆ ಗಾಬರಿಲಿ ಓಡಿ ಹೋಗಿ ಇಬ್ರು ಹೇಗೋ ಮಾಡಿ ಟ್ರೈನ್ ಹತ್ಬಿಡ್ತಾರೆ. ಆದರೆ 3ನೇ ಅವನಿಗೆ ಟ್ರೈನ್ ಮಿಸ್ ಆಗತ್ತೆ. ಅವನಲ್ಲೇ ಪ್ಲಾಟ್ಫಾರ್ಮ್ ಮೇಲೆ ನಿಂತು ಅಳೋಕ್ ಶುರು ಮಾಡ್ತಾನೆ. ಇದನ್ನ ನೋಡಿದ ಅಲ್ಲಿದ್ದ ಒಬ್ಬ ಕೂಲಿಯವನು, ಯಾಕಪ್ಪ ಅಳ್ತೀಯಾ? ಪರವಾಗಿಲ್ಲ ಬಿಡು, ನಿನ್ನಿಬ್ರು ಫ್ರೆಂಡ್ಸ್ ಆದ್ರೂ ಹೋದ್ರಲ್ಲ ಅಂತ ಸಮಾಧಾನ ಮಾಡ್ತಾನೆ. ಅದಕ್ಕೆ ಆ ವ್ಯಕ್ತಿ ಅಳ್ತಾನೆ ಹೇಳ್ತಾನೆ, ಅಯ್ಯೋ, ಅವರು ನನ್ನನ್ನು ಕಳ್ಸೋಕ್ ಬಂದಿದ್ರು, ಹೋಗ್ಬೇಕಾಗಿದ್ದವನ್ ನಾನೇ. ನೋಡಿ, ನಮ್ಮ ಗಮನ ಕೂಡ ಹೀಗೇನೆ, ಅಸಲಿ ವಿಷಯದ ಮೇಲೆ ಇರೋದೇ ಇಲ್ಲ. ಸರಿ, ಈ ಜ್ಞಾನ ಸ್ವಾಧ್ಯಾಯ ಅನ್ನೋದರ ಮಹತ್ವ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಮತ್ತು ಒಬ್ಬ ಜ್ಞಾನಿಗೂ ಇರೋ ಒಂದು ಅದ್ಭುತವಾದ ವ್ಯತ್ಯಾಸವನ್ನ ನೋಡೋಣ ಬನ್ನಿ. ನೋಡಿ, ನಾವು ಜನಸಾಮಾನ್ಯರು ನಮ್ ಕಾಲಿಗೆ ಬ್ರ್ಯಾಂಡೆಡ್ ಶೂ ಹಾಕ್ತಿವಿ, ಆದ್ರೆ ನಮ್ ತಲೆ ಮಾತ್ರ ಖಾಲಿ ಇಟ್ಕೊಂಡಿರ್ತೀವಿ. ಆದ್ರೆ ಜ್ಞಾನಿಗಳು, ಅವರ ಕಾಲಲ್ಲಿರೋದು ಸಿಂಪಲ್ ಆದ ಪಾದರಕ್ಷೆ, ಆದ್ರೆ ಅವರ ತಲೆಯಲ್ಲಿರೋದು ಬ್ರ್ಯಾಂಡೆಡ್ ಯೋಚನೆಗಳು, ಅಂದ್ರೆ ಶ್ರೇಷ್ಠವಾದ ವಿಚಾರಗಳು. ನಾವು ನಮ್ ಕಾಲಿಗೆ ಬ್ರ್ಯಾಂಡ್ ಮಾಡೋ ಚಿಂತೆ ಮಾಡಿದ್ರೆ ಅವರು ತಮ್ಮ ತಲೆಗೆ, ತಮ್ಮ ಆಲೋಚನೆಗಳಿಗೆ ಬ್ರ್ಯಾಂಡ್ ಮಾಡ್ತಾರೆ. ಎಂಥ ವ್ಯತ್ಯಾಸ ಅಲ್ವಾ? ಸರಿ, ಈಗ 2ನೇ ಸೂತ್ರಕ್ಕೆ ಬರೋಣ. ಅದು ಮಂತ್ರ ಸ್ವಾಧ್ಯಾಯ. ಅಂದ್ರೆ ಏನು? ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿರೋ ಒಳ್ಳೊಳ್ಳೆ ಕೊಡುಗೆಗಳನ್ನ ನೆನಪಿಸ್ಕೊಂಡು ಅದಕ್ಕೆ ಒಂದು ಕೃತಜ್ಞತೆ, ಒಂದು ಥ್ಯಾಂಕ್ಸ್ ಹೇಳೋದು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಏನಪ್ಪ ಇದು, ನಾನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿದಕ್ಕೆ ದೇವರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲ ಪ್ರಕೃತಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸ್ಬೋದು. ಇದಕ್ಕೆ ಉತ್ತರ ಇಲ್ಲೇ ಇದೆ ನೋಡಿ. ಸ್ವಲ್ಪ ಯೋಚನೆ ಮಾಡಿ. ನಾವು ಹಸುವಿಗೆ ಕೊಡೋದು ಬರೀ ಮುಸ್ರೆ ನೀರು, ಆದರೆ ಅದು ನಮಗೆ ವಾಪಸ್ ಕೊಡೋದು ಶುದ್ಧವಾದ ಹಾಲು. ನಾವು ರಾತ್ರಿ ಗಾಢ ನಿದ್ದೆ ಮಾಡ್ತಿರ್ಬೇಕಾದ್ರೆ ನಮ್ಮ ಹೃದಯ ನಿಲ್ಲದೇ ಬಡಿತಾ ಇರುತ್ತೆ. ಅದಕ್ಕೆ ನಾವೇನೋ ಸಂಬಳ ಕೊಡ್ತೀವಾ?
ನಾವು ಉಸಿರಾಡೋ ಈ ಗಾಳಿ, ನಮ್ಗೆ ಬೆಳಕು ಕೊಡೋ ಸೂರ್ಯ, ಇದೆಲ್ಲ ನಮ್ಮ ಸಂಪಾದನೆನಾ? ಖಂಡಿತ ಇಲ್ಲ. ಇದೆಲ್ಲವೂ ನಮ್ಮ ಪ್ರಯತ್ನವನ್ನು ಮೀರಿದ ಪ್ರಕೃತಿಯ ಕೊಡುಗೆಗಳಲ್ವಾ? ಇನ್ನು ಕೊನೆಯದಾಗಿ 3ನೇ ಸೂತ್ರ. ಇದುವೇ ಆತ್ಮಸ್ವಾಧ್ಯಾಯ. ಹೆಸರೇ ಹೇಳೋ ಹಾಗೆ ಇದು ನಮ್ಮ ಬಗ್ಗೆ, ನಮ್ಮ ಸ್ವಂತ ಶಕ್ತಿಯ ಮೇಲೆ ನಾವು ನಂಬಿಕೆ ಇಡೋದ್ರ ಬಗ್ಗೆ ಹೇಳುತ್ತೆ. ನೋಡಿ, ನಮ್ಮನ್ನ ನಾವೇ ಯಾವತ್ತೂ ಕೀಳಾಗಿ ನೋಡ್ಬಾರ್ದು. ನನ್ನಲ್ಲಿ ಶಕ್ತಿ ಇದೆ, ನಾನು ಪವರ್ಫುಲ್ ಅಂತ ನಂಬಬೇಕು. ಯಾವಾಗ ನಮಗೆ ನಮ್ಮ ಶಕ್ತಿಯ ಮೇಲೆ ನಂಬಿಕೆ ಬರುತ್ತೋ ಆಗ ನೋಡಿ, ಮುಂದೆ ಏನಾಗುತ್ತೋ ಅನ್ನೋ ಭಯ ತಾನಾಗೆ ಕಡಿಮೆ ಆಗುತ್ತೆ. ನಮ್ಮನ್ನ ಹಿಂದಕ್ಕೆ ಎಳೆಯೋ ದೊಡ್ಡ ಶತ್ರು ಅಂದ್ರೆ ಅದು ನಮ್ಮ ಕೀಳರಿಮೆನೇ. ಅದನ್ನ ಬಿಟ್ಟು ಆತ್ಮವಿಶ್ವಾಸದಿಂದ ಮುಂದೆ ನಡೆಯೋದೇ ಆತ್ಮಸ್ವಾಧ್ಯಾಯ. ಹಾಗಾದ್ರೆ ಈ ಎಲ್ಲಾ ವಿಚಾರಗಳನ್ನ ಕೇಳಿದ್ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ. ನಾಳೆ ಬೆಳಗ್ಗೆ ತಾವು ಯಾವ ಬ್ರ್ಯಾಂಡ್ನ ಆಲೋಚನೆಯನ್ನ ಧರಿಸ್ತೀರಿ?